ನಮ್ಮ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಇವತ್ತು ದಿನ 14. ಆ, ನಾವು ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದಾಗಿಂದ ಆಲ್ಮೋಸ್ಟ್ ನೀವು ಯೋಚನೆ ಮಾಡಿದ್ರೆ ಯಾರು ತುಂಬ ಚೆನ್ನಾಗಿ ಫಿನಾನ್ಷಿಯಲಾಗಿ ಪ್ಲ್ಯಾನ್ ಮಾಡಿ ತುಂಬಾನೇ ಸೇವ್ ಮಾಡಿ ಎಲ್ಲ ಮಾಡಲ್ಲ. ನಮ್ಮದೇ ಆದಂಥ ತುಂಬ ತಪ್ಪುಗಳನ್ನ ಮಾಡಿರ್ತೀವಿ. ತುಂಬ ಸತಿ ಫಿನಾನ್ಷಿಯಲ್ ಮಿಸ್ಟೇಕ್ಸ್‌ನ ಮಾಡಿರ್ತೀವಿ. ಇವತ್ತು ನಾವು ಯಾಕೆ ನಾವು ಮಾಡಿರೋ ಮಿಸ್ಟೇಕ್ಸ್‌ನ ಹಾನೆಸ್ಟಾಗಿ ಹೇಳಬಾರ್ದು ನಿಮಗೆ ಅಂತ ನಾನು ಯೋಚನೆ ಮಾಡಿದೆ. ಸೊ ಅದೇ ಈ ವಿಡಿಯೋ. ಈ ವಿಡಿಯೋನಲ್ಲಿ ನಾನು ಏನೇನು ಫಿನಾನ್ಷಿಯಲ್ ಮಿಸ್ಟೇಕ್ಸ್ ಮಾಡಿದೆ, ಅದರಿಂದ ನೀವು ಪ್ಲಸ್ ನಾನು ಏನೇನು ಪಾಠ ಕಲಿಬೋದು, ಹೇಗೆ ಅದರಿಂದ ಒಂದು ಪಾಠ ಕಲಿತು ನಮ್ಮ ಮುಂದಿನ ಗುರಿಗಳನ್ನ ನಾವು ಮೀಟ್ ಮಾಡ್ಬೋದು ಒಂದು, ಪ್ಲಸ್ ಆ ಮಿಸ್ಟೇಕ್ಸ್ನ ಇನ್ನೊಂದು ಸತಿ ಮಾಡದೇ ಇರ್ಬೋದು ಅಂತ ಈ ವಿಡಿಯೋ ಹೇಳ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಆಮ್, ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಶುರು ಮಾಡಿ ಅಂದಾಜು ಒಂದು 13-14 ವರ್ಷ ಆಯಿತು. ನನಗೆ ಗೊತ್ತಿರೋ ಥರ ನಾನು ತುಂಬ ಫಿನಾನ್ಷಿಯಲ್ ಮಿಸ್ಟೇಕ್ಸ್ ಮಾಡಿದ್ದೀನಿ ಎಲ್ಲರ ಥರ. ಯಾಕಂದರೆ ಕೆಲ್ಸಕ್ಕೆ ಹೋಗಿದ್ದು ಹೊಸದ್ರಲ್ಲಿ ಏನಾಗ್ತಿತ್ತು, ಸಂಬಳ ನೋಡ್ತಿದ್ದೆ. ಅದು ಗೊತ್ತಲ್ಲ, ಆವಾಗ ಓದಿ ಡಿಗ್ರಿ ಮುಗಿಸಿ ಇಮಿಡಿಯೇಟ್ ಕೆಲ್ಸಕ್ಕೆ ಹೋಗಿರ್ತೀವಿ. ಅದೊಂದು ಝೋನ್ ಅದು ಅಲ್ಲ. ದುಡ್ಡು ಬಂದಿದ ತಕ್ಷಣ ಒಂದು ಪಾರ್ಟಿಗೆ ಹೋಗೋದು ಫ್ರೆಂಡ್ಸ್ ಜೊತೆ, ಇಲ್ಲ ಎಲ್ಲೋ ಸುತ್ತೋದು, ಇಲ್ಲ ಮನೇಲಿ ಯಾರಿಗಾದ್ರೂ ಕೊಡಿಸ್ಬಿಡೋದು, ಇಲ್ಲ ಆ ದುಡ್ಡನ್ನು ಟ್ರಿಪ್ಪು ಗಿಪ್ಪು ಅಂತ ಖರ್ಚು ಮಾಡೋದು, ಇಲ್ಲ ಏನೇನೋ ರಾಂಗ್ ಎಕ್ಸ್ಪೆನ್ಸಸ್ ಮಾಡೋದು. ನಾನಂತೂ ಆ ಥರದ್ದೆಲ್ಲ ತುಂಬ ಮಾಡಿದ್ದೀನಿ. ಸೊ ಒಂದು 3-4 ಮಿಸ್ಟೇಕ್ಸ್ ನಾನು ಜನರಲಾಗಿ ಫಸ್ಟ್ ಹೇಳ್ತೀನಿ. ಅದರಿಂದ ನಾನು ಏನು ಪಾಠ ಕಲ್ತಿದ್ದೀನಿ, ಈ ನಮ್ಮ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಆ ಪಾಠನ ಹೇಗೆ ಯೂಸ್ ಮಾಡ್ತೀನಿ, ಪ್ಲಸ್ 1-2 ಎಕ್ಸಾಂಪಲ್ ಕೂಡ ನಾನು ಕರೆಕ್ಟಾಗಿ ಡೀಟೇಲಾಗಿ ಕೊಡ್ತೀನಿ. ಸೊ ಮೊದಲನೇದು, ಟ್ರ್ಯಾಕಿಂಗ್ ಅನ್ನೋದೇ ನಾನು ಮಾಡ್ತಿರಲಿಲ್ಲ. ಫಸ್ಟ್ ಆಲ್ಮೋಸ್ಟ್ ನಾನು ಕೆಲ್ಸಕ್ಕೆ ಸೇರಿ ಒಂದು 10-11 ವರ್ಷ ಕೂಡ ಟ್ರ್ಯಾಕ್ ಮಾಡಿಲ್ಲ. ಗೊತ್ತಿರ್ತಿತ್ತು ಮೇಲ್ಮೇಲೆ ಎಲ್ಲಿ ಹೋಗುತ್ತೆ ಏನು ಅಂತ. ಬಟ್ ಟ್ರ್ಯಾಕ್ ನೀವು ಮಾಡದೇ ಇದ್ದಾಗ ನಿಮಗೆ ಎಷ್ಟೊಂದು ವಿಷಯ ಗೊತ್ತಾಗಲ್ಲ. ಇವಾಗ ಎಷ್ಟು ದುಡ್ಡು ಬರ್ತಿದೆ, ಎಷ್ಟು EMI ಇದೆ, ಎಷ್ಟು ಸೇವಿಂಗ್ಸ್ ಇದೆ, ಎಲ್ಲೆಲ್ಲಿ ಏನೇನು ಮಿಸ್ಯೂಸ್ ಆಗ್ತಿದೆ ನನ್ನ ದುಡ್ಡು, ಲೈಕ್ ಗೊತ್ತಿಲ್ಲದೆ ಖರ್ಚು ಮಾಡೋದಾಗಲಿ, ವೇಸ್ಟ್ ಮಾಡೋದಾಗಲಿ. ಸೊ ಅದರಿಂದ ಟ್ರ್ಯಾಕಿಂಗ್ ಗೊತ್ತಿರಲಿಲ್ಲ. ಕಲ್ತಿದ್ದ ಮೇಯ್ನ್ ಪಾಠ, ಯಾವಾಗ ಟ್ರ್ಯಾಕಿಂಗ್ ಮಾಡೋಕ್ಕೆ ಶುರು ಮಾಡೋದು ಅವತ್ತಿಂದ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಖರ್ಚು ನಾವು ಮಾಡ್ತಿರ್ತೀವಿ. ಬಟ್ ಅದನ್ನು ಎಲ್ಲೋ ಬರೆದಿಟ್ಟಿರಲ್ಲ, ಇಲ್ಲ ಜ್ಞಾಪಿಸ್ಕೊಂಡಿರಲ್ಲ, ಅದರಿಂದ ಗೊತ್ತಾಗ್ತಿರಲ್ಲ. ದಯವಿಟ್ಟು ಅದನ್ನೆಲ್ಲ ಕಂಡುಹಿಡೀರಿ. ಆ ಥರದ್ದು ದುಡ್ಡನ್ನು ನಿಮ್ಮ ಸೇವಿಂಗ್ಸ್ ಆಗಲಿ, ಎಕ್ಸ್ಪೆನ್ಸ್ ಆಗಲಿ ಟ್ರ್ಯಾಕ್ ಮಾಡೋದು ಶುರು ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ದುಡ್ಡು ನಮ್ಮದು ಹೇಗೆ ಸ್ವಲ್ಪ ವೇಸ್ಟ್ ಆಗ್ತಿದೆ ಅಂತ. ತುಂಬ ನಾವು ಸೇವ್ ಮಾಡ್ಬೋದು. ಮತ್ತು ಅನವಶ್ಯಕವಾದ ಖರ್ಚುಗಳನ್ನ ಕೂಡ ಕಮ್ಮಿ ಮಾಡ್ಬೋದು. ನೆಕ್ಸ್ಟ್ ಬಂದು, ಒಂದು ಲಾಂಗ್ ಟರ್ಮ್ ಗೋಲ್ ಅಂತ ನನಗೆ ಯಾವತ್ತೂ ಇದ್ದಿರಲಿಲ್ಲ. ಅಂದರೆ ನಾನು ಕೆಲ್ಸಕ್ಕೆ ಹೋಗಿ 5 ವರ್ಷಕ್ಕೆ ಇಷ್ಟು ದುಡ್ಡು ಸೇರಬೇಕು, ಇಲ್ಲ 10 ವರ್ಷಕ್ಕೆ ಒಂದು ಮನೆ ಕಟ್ಟಬೇಕು, ಆ ಥರ ಏನೂ ಇರ್ತಿರಲಿಲ್ಲ ನನಗೆ. ಅದು ಸೇರಿಸ್ತಿದ್ದೆ, ಏನಾದರೂ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ. ಇನ್ವೆಸ್ಟ್ಮೆಂಟಿಂದ ದುಡ್ಡು ಬಂದಿದ್ದ ತಕ್ಷಣ ಆ ದುಡ್ಡಿಗೆ ಏನೋ ಒಂದು ಖರ್ಚು ಮಾಡಿಬಿಡ್ತಿದ್ದೆ. ಮನೆಗೊಂದು ಕಾರ್ ತೊಗೊಳ್ಳೋದು, ಇಲ್ಲ ಸಡನ್ನಾಗಿ ಎಲ್ಲಾದರೂ ಒಂದು ಗೊತ್ತಿಲ್ಲದಿರೋ ಒಂದು ಸೈಟ್ ತೊಗೊಳ್ಳೋದು, ಅದೇನಾಗುತ್ತೋ ನೋಡಿ ತಿರ್ಗಾ ಅದನ್ನು ಮಾರ್ಬಿಡೋದು. ಆ ಥರ ತುಂಬ ರ್ಯಾಂಡಮ್ ಡಿಸಿಷನ್ಸ್ ತೊಗೋತಿದ್ದೆ. ಸೊ ಲಾಂಗ್ ಟರ್ಮ್ ಗೋಲ್ ಇರಲಿಲ್ಲ. ಸೊ ಈಗ ಅದರಿಂದ ಕಲ್ತಿರೋ ಪಾಠ ಏನು ಅಂದರೆ, ಒಂದು ಗೋಲ್ ಫಿಕ್ಸ್ ಮಾಡ್ಕೋಬೇಕು ನಾವು. ಆ ಗೋಲ್ ಫಿಕ್ಸ್ ಮಾಡ್ಕೊಂಡು ಓಡಿದಾಗ ಏನಾಗುತ್ತೆ ಅಂದರೆ, ಆ ಫೋಕಸ್ ಇರುತ್ತಲ್ಲ, ಆ ಫೋಕಸ್ ನಮ್ಮ ಕಡೆಯಿಂದ ಮಿಸ್ ಆಗೋದಿಲ್ಲ ಒಂದು. ಪ್ಲಸ್ ನಾವು ಏನೇ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ರೂ ಆ ಗೋಲ್ ಇರೋದ್ರಿಂದ ಆ ಗೋಲ್ಗೆ ಬೇಕಾಗಿರೋ ಸ್ಟೆಪ್ಸ್ ಆಗಲಿ, ಇಲ್ಲ ಸೇವಿಂಗ್ಸ್ ಆಗಲಿ ನಾವು ಖಂಡಿತ ಮಾಡೇ ಮಾಡ್ತೀವಿ. ಸೊ ಅದು ಕಲ್ತಿರೋ ಪಾಠ. ಖಂಡಿತ ಇವಾಗ ನಮ್ಮ ಗೋಲ್ ತುಂಬಾ ಕ್ಲಿಯರ್ ಇದೆ. ಆಮೇಲೆ ನಿಮ್ಮೆಲ್ಲರಿಗೂ ನಾನು ಹೇಳಿದ್ದೀನಿ, ಇನ್ನು 3 ವರ್ಷದಲ್ಲಿ 1 ಕೋಟಿ ಲಿಕ್ವಿಡಲ್ಲಿ ಸೇರಿಸೋದೇ ನನ್ನ ಗೋಲ್. ಅದಕ್ಕೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ನಾನು ಟ್ರೈ ಮಾಡಿ ನನ್ನ ಬೆಸ್ಟ್ ಏನಾಗುತ್ತೆ ಅದಕ್ಕೆ ಕೊಡ್ತೀನಿ. ಆಮೇಲೆ ನೀವೆಲ್ಲರೂ ಖಂಡಿತ ಅದನ್ನು ನೋಡ್ತೀರಾ ಏನಾಗುತ್ತೆ ಅಂತ. ಮೂರನೇದು ಬಂದು, ಯಾವಾಗಲೂ ಒಂದಿಷ್ಟು ಅಂತ ಲಿಕ್ವಿಡ್ ಸೇವಿಂಗ್ಸ್ ಸೇರೋಕ್ಕೆ ನಾನು ಬಿಡ್ತಿರಲಿಲ್ಲ. ಎಕ್ಸಾಂಪಲ್, ಲೆಟ್ಸ್ ಸೇ ಎಲ್ಲೋ ಒಂದು ಕಡೆ ತಿಂಗಳಿಗೆ ಒಂದು 5,000 ಚೀಟಿ ಕಟ್ತಿದ್ದೆ ಅಂತ ಇಟ್ಕೊಳ್ಳೋಣ. ಒಂದು ಸುಮ್ಮನೆ ಎಕ್ಸಾಂಪಲ್ ನಾನು ಹೇಳ್ತಿರೋದು. ನೀವು 20 ತಿಂಗಳು ಚೀಟಿ, 30 ತಿಂಗಳು ಚೀಟಿ ಅಂದರೆ ಹಂಗೆ ಹಿಂಗೆ ನನಗೆ ಒಂದು 1 ಲಕ್ಷ 2 ಲಕ್ಷ ಬರ್ತಿತ್ತು ಅಂತ ಇಟ್ಕೊಳ್ಳೋಣ. ಆ ಥರ ಬಂದ ತಕ್ಷಣ ನಾನು ಏನು ಮಾಡಿಬಿಡ್ತಿದ್ದೆ, ಒಂದು ಫೋನ್ ತೊಗೊಂಡ್ಬಿಡೋದು, ಇಲ್ಲ ಮನೆಗೇನಾದರೂ ಒಂದು ಐಟಮ್ ತರೋದು, ಇಲ್ಲ ನಮ್ಮ ತಾಯಿಯವರಾಗಲಿ, ಇಲ್ಲ ವೈಫ್ ಆಗಲಿ, ಇಲ್ಲ ಫಾದರ್ ಆಗಲಿ, ಯಾರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಪರ್ಚೇಸ್ ಮಾಡೋದು, ಆ ಥರ ಮಾಡ್ತಿದ್ದೆ. ಆಬ್ವಿಯಸ್ಲಿ ಅವರು ಪರ್ಚೇಸ್ ಮಾಡಿದ್ರಲ್ಲಿ ನನಗೆ ದೊಡ್ಡದಾಗಿ ಏನೂ ರಿಗ್ರೆಟ್ಸ್ ಇಲ್ಲ. ಯಾಕಂದರೆ ಫ್ಯಾಮಿಲಿ ಅಂದರೆ ಎಲ್ಲರಿಗೂ ನಾವೆಲ್ಲ ಕೊಡಿಸ್ಬೇಕು. ಬಟ್ ಏನೇನು ಅನವಶ್ಯಕವಾಗಿ ನಾನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಯಾಕಂದರೆ ದುಡ್ಡು ಬಂದಿದ ತಕ್ಷಣ ನನ್ನ ಮೇಯ್ನ್ ಇಂಟೆನ್ಷನ್ನೇ ಅದನ್ನ ಇಮಿಡಿಯೇಟಾಗಿ FD ಹಾಕಬೇಕು, ಇಲ್ಲ ಇನ್ವೆಸ್ಟ್ ಮಾಡಬೇಕು ಅನ್ನೋ ಬಿಟ್ಟು, ನಮ್ಮ ಸುತ್ತ ಏನು ಐಟಮ್ ಇಲ್ವೋ ಆ ಐಟಮ್ ತೊಗೊಂಡ್ಬಿಡ್ತಿದ್ದೆ ನಾನು. ಮನೆಗಾಗಲಿಲ್ಲ, ನನಗಾಗಲಿಲ್ಲ, ಯಾರಿಗಾದ್ರೂ ಆಗಲಿ. ಸೊ ಆ ಥರ ಒಂದಿಷ್ಟು ಅಂತ ದುಡ್ಡು ಸೇರೋಕ್ಕೆ ನಾನು ಯಾವತ್ತೂ ಬಿಟ್ಟಿರಲಿಲ್ಲ. ಸೊ ಅದೊಂದು ನನ್ನ ಪ್ರಕಾರ ಒಂದು ದೊಡ್ಡ ಮಿಸ್ಟೇಕ್. ಸೊ ಈಗ ಅದರಿಂದ ಕಲ್ತ ಪಾಠ ಏನಂದರೆ, ಒಂದು ಲಿಕ್ವಿಡ್ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಬಂದು ನಮಗೆ ಬೇಕಾಗಿರೋ ತಿಂಗಳು ಎಕ್ಸ್ಪೆನ್ಸಸ್ಸಲ್ಲಿ 3-6 ತಿಂಗಳು ಎಮರ್ಜೆನ್ಸಿ ಫಂಡ್ ತುಂಬ ಇಂಪಾರ್ಟೆಂಟ್. ಸೊ ಆ ಥರ ಒಂದು 2-3 ವಿಷಯ ಇದೆ. ನಾನು ಹೋಗ್ತಾ ಅದನ್ನು ಹೇಳ್ತೀನಿ. ಸೊ ಅದರಿಂದ ಕಲ್ತ ಪಾಠನೂ ಕೂಡ ಇವಾಗ ನಾನು ಮಾಡ್ತಿರೋ ನನ್ನ ಗೋಲ್.
ಒಂದು 3 ವರ್ಷದಲ್ಲಿ ನಾನು 1 ಕೋಟಿ ಅನ್ನೋ ಲಿಕ್ವಿಡ್ ಸೇವಿಂಗ್ಸ್ ಇಡಬೇಕು. ಅದರಿಂದ ಏನೇ ಎಮರ್ಜೆನ್ಸೀಸ್ ಬಂದರೂ ಅದರಲ್ಲಿ ನೀಟಾಗಿ ಡೀಲ್ ಮಾಡೋ ಥರ, ಇಲ್ಲ ಬೇಸಿಕ್ ಖರ್ಚುಗಳು ಬಂದರೆ ಡೀಲ್ ಮಾಡೋ ಥರ ಅದರಿಂದ ನಾನು ಯೂಸ್ ಮಾಡಬೇಕು. ಇದೇ ಅದರಿಂದ ಕಲಿತ ಪಾಠ. 4ನೇದು ಬಂದು ನನಗೆ ಈ ಪೇಷನ್ಸ್ ಅನ್ನೋದು ಫಿನಾನ್ಷಿಯಲಿ ತುಂಬಾ ಕಡಿಮೆ. ಫಾರ್ ಎಕ್ಸಾಂಪಲ್, ಇವತ್ತೆಲ್ಲೋ ಒಬ್ಬರ ಹತ್ರ ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಇಟ್ಕೊಳ್ಳೋಣ. ಅವರು ಏನಾದರೂ ಒಂದು ಹೇಳ್ತಾರೆ, ಇವಾಗ ಅಲ್ಲೊಂದು ಅಪಾರ್ಟ್ಮೆಂಟ್ ಇದೆ, ಇಲ್ಲ ಏನೋದೆ, ನಾನು ಹೇಳ್ತಿರೋದು ಚಿಕ್ಕದು, ಒಂದು 20 ಲಕ್ಷ 30 ಲಕ್ಷ. ಬಿಕಾಸ್ ನಾನು ಹೇಳ್ತಿರೋ 10 ವರ್ಷಕ್ಕೆ ಮುಂಚೆ ಎಲ್ಲ ನಾನೇನು ಮಾಡಿಬಿಡ್ತಿದ್ದೆ, ಅದನ್ನು ಸುಮ್ಮನೆ ಬುಕ್ ಮಾಡಿಬಿಡ್ತಿದ್ದೆ, ಎಲ್ಲ ತೊಗೋತಿದ್ದೆ. 1-2 ವರ್ಷ ಆಯಿತಾ, ಅದು ಇಂಪ್ರೂವ್ ಮಾಡೋಕ್ಕೂ ನಾನು ಬಿಡ್ತಿರ್ಲಿಲ್ಲ, ಇಲ್ಲ ಅದರಿಂದ ತುಂಬ ಒಳ್ಳೆ ರಿಟರ್ನ್ಸ್ ಬರೋಕ್ಕೂ ನಾನು ಬಿಡ್ತಿರ್ಲಿಲ್ಲ. ಈ ಥರ ಎಲ್ಲೋ ಒಂದು ಕಡೆ ಚಿಕ್ಕ ಸೈಟ್ ತೊಗೊಳ್ಳೋದು, ಇಲ್ಲ ಸೊಸೈಟಿಲಿ ಸೈಟ್ ಬುಕ್ ಮಾಡೋದು. 1-2-3 ವರ್ಷ ಆಗಲಿ, ಅಲ್ಲಿ ಏನಾದರೂ ಇಂಪ್ರೂವ್ ಆಗಲಿಲ್ವಾ ತಿರ್ಗಾ ಮಾರಿಬಿಡೋದು. ಬಟ್ ಇದನ್ನು ತೊಗೊಳಕ್ಕೆ ನಾವು ನಿಮ್ಗೆ ಗೊತ್ತು, ನಾವೆಲ್ಲ ಕೆಲಸ ಮಾಡೋ ಹೊಸದ್ರಲ್ಲಿ ನಾವು ತೊಗೋತೀವಿ ಅಂದರೆ ಒಂದು ಸ್ವಲ್ಪ ಲೋನು ಹಾಕಿರ್ತೀವಿ. ಸೊ ಅಲ್ಲಿ ತನಕ ದುಡ್ದಿರೋ ಸ್ಯಾಲ್ರಿನಲ್ಲಿ ಲೋನ್ ಹೋಗ್ತಿತ್ತು. ಇದನ್ನು ಇಮಿಡಿಯೇಟಾಗಿ ಸೇಲ್ ಮಾಡಿಬಿಟ್ರೆ ನೀವು ಅದರಿಂದ ತುಂಬ ದೊಡ್ಡ ರಿಟರ್ನ್ಸ್ ಬರ್ತಿರ್ಲಿಲ್ಲ. ಸೊ ಅಲ್ಲಿಗೆ ಬರೋ ದುಡ್ಡು ಅಲ್ಲಿಗೆ ಹೋಗ್ತಿತ್ತು. ಸೊ ಲೋನ್ ಕಟ್ಟಿದ ದುಡ್ಡು ಹೋಗ್ತಿತ್ತು, ಇಲ್ಲಿಂದ ಬರ್ತಿದ್ದ ರಿಟರ್ನ್ಸು ಹಂಗೆ ಆಗ್ತಿತ್ತು. ಸೊ ಈ ಥರ ತಾಳ್ಮೆ ಕಮ್ಮಿ ಇರೋದ್ರಿಂದ ಅದೆಲ್ಲ ನೀವೊಂದು 10-15 ವರ್ಷ ಬಿಟ್ಟರೆ ಅದೇ ತುಂಬ ಚೆನ್ನಾಗಿ ಬೆಳೀತಿತ್ತು. ಬಟ್ ಆ ತಾಳ್ಮೆ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಆ ಥರ ಬೆಳೆಯೋಕ್ಕೆ ತುಂಬ ಬಿಡ್ತಿರಲಿಲ್ಲ. ಸೊ ನಾನು ಕಲ್ತಿದ್ದ ಪಾಠ ತುಂಬ ಮುಖ್ಯ, ಪೇಷನ್ಸ್. ಅದು ₹1 ಇರಲಿ, ₹2 ಸೇರಲಿ, ₹3 ಸೇರಲಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಇಷ್ಟೊಂದು ಸತಿ ನನ್ನ ಎಲ್ಲ ವೀಡಿಯೋಲು ತಿರ್ಗಾ ಹೇಳೋದು, ಪೇಷನ್ಸು, ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಇದು ತುಂಬ ಮುಖ್ಯ ಆಗುತ್ತೆ ದುಡ್ಡು ಸೇರ್ಸೋಕ್ಕೆ. ಅದು ₹10 ಇರ್ಬೋದು, ಲಕ್ಷ ಇರ್ಬೋದು, ಕೋಟಿ ಇರ್ಬೋದು, ಮ್ಯಾಟ್ರ್ ಆಗಲ್ಲ. ಸೊ ನಾನು ಕಲ್ತಿರೋ ದೊಡ್ಡ ಪಾಠ, ಫಿನಾನ್ಷಿಯಲಿ ಇನ್ಮೇಲೆ ನಾನು ಏನೇ ಮಾಡಿದ್ರು ತಾಳ್ಮೆಯಿಂದ ಫಸ್ಟು ಯೋಚನೆ ಮಾಡಿ 2-3 ಸತಿಗೆ 4 ಸತಿ ಯೋಚನೆ ಮಾಡಿ ಆಮೇಲೆ ನಾನು ಡಿಸಿಷನ್ ತೊಗೊಳ್ಳೋದು. ಸೊ ಅದಕ್ಕೆ ನಾನು ಹೇಳ್ತಿರ್ತೀನಲ್ಲ, ಪೇಷನ್ಸ್ ಬಗ್ಗೆ ತುಂಬ ನಾನು ಮಾತಾಡಿದ್ದೀನಿ. ನಾನು ಈಗ ಏನೇ ಆದರೂ, ಫಾಸ್ಟ್ ಆಗೋದ್ರು, ಸ್ಲೋ ಆಗಿ ಹೋದ್ರು, ಇಲ್ಲ ಸ್ವಲ್ಪ ಪ್ರೋಗ್ರೆಸ್ ಇಲ್ಲ ಅಂದರೂ, ಈ 3 ವರ್ಷದಲ್ಲಿ ನಾನು ತೊಗೊಂಡಿರೋ ಈ ಜರ್ನಿನ ತುಂಬ ತಾಳ್ಮೆಯಿಂದ ಖಂಡಿತ ಮುಟ್ಟಬೇಕು ಅನ್ನೋದೇ ನನ್ನ ಉದ್ದೇಶ. ಮುಟ್ಟಿ ಒಂದು 3 ವರ್ಷ ಮುಗಿಯೋ ಟೈಮಲ್ಲಿ 1 ಕೋಟಿ ಸೇರಿಸ್ಬೇಕು ಅಂತ. ಸೊ ಅದರಿಂದ ಕಲಿತ ಪಾಠ ನಾನಿದು. ನಾನು ನಿಮಗೆ 2 ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ನನ್ನ ಪರ್ಸ್ನಲ್ ಲೈಫಿಂದ 2 ಎಕ್ಸಾಂಪಲ್ ನಾನು ಕೊಡ್ತೀನಿ. ಫಸ್ಟ್, ನನಗೆ 2017ರಿಂದ 2020 ಆ ಟೈಮಲ್ಲಿ ಒಂದು ಚಿಕ್ಕ ಸ್ಟಾರ್ಟಪ್ಪಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಸೊ ನಮ್ಮದ್ರಲ್ಲಿ ಏನಾಗುತ್ತೆ ಅಂದರೆ, ಒಂದು ಚಿಕ್ಕ ಸ್ಟಾರ್ಟಪ್ ತುಂಬ ಚೆನ್ನಾಗಿ ಬೆಳೆದು ಒಂದು ಬಿಸ್ನೆಸ್ ಚೆನ್ನಾಗಿದ್ದರೆ, ಇಲ್ಲ ರೆವೆನ್ಯೂ ಚೆನ್ನಾಗಿದ್ದರೆ, ದೊಡ್ಡ ಕಂಪ್ನಿಗಳು ಅಕ್ವೈರ್ ಮಾಡ್ಕೋತಾರೆ. ಅಂದರೆ ಆ ಚಿಕ್ಕ ಕಂಪ್ನಿನ ತೊಗೊಂಡು ಆ ಕಂಪ್ನಿಲಿ ಯಾರ್ಯಾರು ಶೇರ್ಸ್ ಇದ್ದರೆ ಅವ್ರಿಗೆ ದುಡ್ಡು ಕೊಡ್ತಾರೆ. ಓಕೆನಾ? ಅದು ಸ್ವಲ್ಪ ಕಂಪ್ನಿ ಸ್ಟಾಕ್ ಆಗಿ ಕೊಡ್ತಾರೆ, ಶೇರ್ ಆಗಿ ಕೊಡ್ತಾರೆ, ಸ್ವಲ್ಪ ಕಂಪ್ನಿ ಡೈರೆಕ್ಟಾಗಿ ದುಡ್ಡು ಕೊಡ್ತಾರೆ. ನನಗೆ ನಾನು ಕೆಲಸ ಮಾಡ್ತಿದ್ದ ಕಂಪ್ನಿ ಡ್ಯೂ ಟು ಸರ್ಟನ್ ರೀಸನ್ಸ್, ನಾನು ಹೆಸರು ಹೇಳೋಂಗಿಲ್ಲ ಅನ್ಸುತ್ತೆ, ಸೊ ಹೆಸರು ಹೇಳಲ್ಲ. ಬಟ್ ಒಂದು ಒಳ್ಳೆ ಸ್ಟಾರ್ಟಪ್, ಒಂದು ದೊಡ್ಡ ಕಂಪ್ನಿ ಅದನ್ನು ಅಕ್ವೈರ್ ಮಾಡ್ತು. ನನಗೆ ಒಂದು ಸ್ವಲ್ಪ ದುಡ್ಡು ಸಿಕ್ತು. ಆ ದೊಡ್ಡ ಕಂಪ್ನಿ ಶೇರ್ ಸಿಕ್ಕಿರೋದ್ರಿಂದ ಪ್ರತಿ 3 ತಿಂಗಳಿಗೆ ದೊಡ್ಡ ಕಂಪ್ನಿನ ಶೇರು ನನ್ನ ಹೆಸರು ಬರ್ತಾ ಇತ್ತು. ಆ ಒಂದು ಪೀರಿಯಡಲ್ಲಿ 2017ಇಂದ 19-20 ತನಕ, ಆ ಟೈಮಲ್ಲೇ ನನಗೆ ಒಂದು 25-30 ಲಕ್ಷ ಬಂತು. ನಾನೇನು ಮಾಡಿದ್ದೆ, ನನಗೊಂದು 24-25 ವಯಸ್ಸಿದ್ದಾಗ ಎಲೆಕ್ಟ್ರಾನಿಕ್ಸ್ನಿಂದ ಒಂದು ಫ್ಲ್ಯಾಟ್ ತೊಗೊಂಡಿದ್ದೆ. ಸೊ ಈ ದುಡ್ಡು ಬಂದಾಗ ಏನು ಮಾಡ್ತಿದ್ದೆ, 3 ತಿಂಗಳಿಗೂ ಆ ಶೇರ್ ಮಾಡ್ತಿದ್ದೆ, ಒಂದು ಸೈಟ್ ಸಾಲ ತೀರಿಸ್ತಿದ್ದೆ, ಇಲ್ಲ ಬೇರೆ ಏನಾದರೂ ಖರ್ಚು ಮಾಡ್ತಿದ್ದೆ. ಆ ಅಪಾರ್ಟ್ಮೆಂಟ್ ಸಾಲ ತೀರಿಸ್ತಿದ್ದೆ, ಇಲ್ಲ ಬೇರೆ ಏನಾದರೂ ಖರ್ಚು ಮಾಡ್ತಿದ್ದೆ. ಸೊ ಹಂಗಾಗಿ ಬರ್ತಿದ್ದ ಶೇರೆಲ್ಲ ಮಾರಿ ಒಂದು ರೀತಿಲಿ ಸಾಲ ತೀರ್ತು. ಬಟ್ ಏನಾಯಿತು, ಒಂದಿಷ್ಟು ಅಂತ ನಾನು ಕಾರ್ಪಸ್ ಸೇರಿಸ್ಬೋದಿತ್ತು, ಅದನ್ನು ಮಿಸ್ ಮಾಡಿದೆ. ಇವತ್ತಿಗೆ ನಾನು ಅದಷ್ಟು ಶೇರ್ಸ್ನ ಹಂಗೆ ಇಟ್ಟು ಇವಾಗ ಮಾರಿದರೆ ಏನಿಲ್ಲ ಅಂದರೂ ಆ 30 ಲಕ್ಷದ ಬದಲು ನನಗಿವತ್ತು 80 ಲಕ್ಷ ಸಿಗ್ತಿತ್ತು, ವಿಚ್ ಇಸ್ 80 ಲ್ಯಾಕ್ಸ್. ಸೊ ನೀವು ಯೋಚನೆ ಮಾಡಿ, ಒಂದು 5 ವರ್ಷ 6 ವರ್ಷ ಡಿಫ್ರೆನ್ಸಲ್ಲಿ 30ರಿಂದ 80 ಲಕ್ಷ ಸಿಕ್ತು. ಇವತ್ತು ಆ 80 ಲಕ್ಷ ನನಗೆ ಸಿಕ್ಕಿತ್ತು ಅಂದರೆ ನೀವೇ ಹೇಳಿ, ಈ 1 ಕೋಟಿ ಜರ್ನಿನಲ್ಲಿ ನಾವು ಆಲ್ಮೋಸ್ಟ್ 80% ಮುಂದೆ ಇರ್ತಿದ್ವಿ. ಸೊ ಇಟ್ಸ್ ಓಕೆ, ನಡೀತು. ಬಟ್ ನಾನೊಂದು ಎಕ್ಸಾಂಪಲ್ ಹೇಳ್ತಿರೋದು, ನನ್ನ ಪರ್ಸ್ನಲ್ ಲೈಫಿಂದ ಹೇಳಿದರೆ ನಿಮಗೆ ತುಂಬ ರಿಲೇಟ್ ಆಗುತ್ತೆ ಅಂತ ಡೈರೆಕ್ಟಾಗಿ ಹೇಳ್ತಿರೋದು. ಇನ್ನೊಂದು ಎಕ್ಸಾಂಪಲ್, ಆ ಬಂದಿದ್ದ ದುಡ್ಡಲ್ಲಿ ನಾನು ಹೇಳಿದ್ನಲ್ಲ, ಒಂದು 23 ಲಕ್ಷ ಡೈರೆಕ್ಟಾಗಿ ತೊಗೊಂಡೋಗಿ ನಾನು ಅಪಾರ್ಟ್ಮೆಂಟ್ ಲೋನ್ ತೀರಿಸ್ಬಿಟ್ಟೆ ನಾನು. ಓಕೆನಾ? ಈಗ ಅಪಾರ್ಟ್ಮೆಂಟ್ ಸೆಲ್ ಮಾಡಿಬಿಟ್ಟೆ ಬೇರೆ ರೀಸನ್ಸ್ಗೆ, ಬಟ್ ನಾನು ತೀರಿಸ್ದೆ. ಆ ದುಡ್ಡನ್ನು ಒಂದು ಕಡೆ ಕಾರ್ಪಸ್, ಫಿನಾನ್ಷಿಯಲ್ ಎಮರ್ಜೆನ್ಸಿನೋ ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ನಿಧಾನಕ್ಕೆ ನಾನು ಫ್ಲ್ಯಾಟ್ ಲೋನ್ ತೀರಿಸಿದ್ರೆ ಇವತ್ತು ಅಪಾರ್ಟ್ಮೆಂಟ್ ಲೋನು ತೀರ್ತಿತ್ತು, ಈ ಕಾರ್ಪಸ್ ಬೆಳೀತಾನೂ ಇರ್ತಿತ್ತು. ಸೊ ಒಂದು ರೀತಿ ನನ್ನ ಕಾರ್ಪಸ್ ಬೆಳೆಯೋಕ್ಕೂ ಬರಲಿಲ್ಲ, ಇನ್ನೊಂದು ರೀತಿ ಬೇಗ ಲೋನ್ ತೀರಿಸೋದ್ರಿಂದ ಇವತ್ತು ಲಿಕ್ವಿಡ್ ಫಂಡ್ಸು ನನ್ನ ಹತ್ರ ಇಲ್ಲ. ಸೊ ಇದು 2 ಎಕ್ಸಾಂಪಲ್. ಈ ಥರ ತುಂಬ ಎಕ್ಸಾಂಪಲ್ಸ್ ಇದೆ, ಬಟ್ ವಿಡಿಯೋ ಟೈಮ್ ಕನ್ಸಿಡರ್ ಮಾಡಿ ನಾನು 2 ಹೇಳ್ತಿದ್ದೀನಿ. ಸೊ ಈ ಥರ ಯಾವಾಗಾದರೂ ಕೂತು ನಿಮ್ಮ ಹಳೆ ಫಿನಾನ್ಷಿಯಲ್ ಮಿಸ್ಟೇಕ್ಸ್ನ ಜ್ಞಾಪಿಸ್ಕೊಳ್ಳಿ. ಇವಾಗ ನಾನು ಒಂದು ಸ್ವಲ್ಪ ನನ್ನ ಲೈಫಲ್ಲಿ ಹೇಳಿದ್ದೀನಿ, ನೀವು ಆ ಥರ ಏನಾದರೂ ಇದ್ದರೆ ಜ್ಞಾಪಿಸ್ಕೊಳ್ಳಿ. ಏನಾದರೂ ಆ ಥರ ಮಿಸ್ಟೇಕ್ಸ್ ಇದ್ದರೆ ಅದರಿಂದ ನೀವೇನು ಕಲ್ತ್ಕೋಬೋದು ಅಂತ ಯೋಚನೆ ಮಾಡಿ. ಇನ್ನು ಮುಂದೆ ಆ ತಪ್ಪನ್ನು ಮಾಡಬೇಡಿ. ಯಾವಾಗಲೂ ನಾವೆಲ್ಲ ತಿಳ್ಕೋಬೇಕು,
ತುಂಬ ಬೇಗ ಬೇಗ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ತುಂಬ ಬೇಗ ಟ್ರೈ ಮಾಡಿದಾಗ ನಾವು ಬೇಗ ಸೋಲ್ತೀವಿ. ಆ ಸೋಲಿಂದ ನಾವು ಏನು ಪಾಠ ಕಲಿತು ನೆಕ್ಸ್ಟ್ ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಸೊ ನೀವು ಏನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡಿ. ಬಟ್ ಏನಾದರೂ ಮಾಡಿ ಅದರಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ಅದರಿಂದ ಏನು ಪಾಠ ಕಲಿತು ನಾವು ನೆಕ್ಸ್ಟ್ ಅದನ್ನು ಮಾಡದೇ ಇರ್ಬೋದು ಅಂತ ಯೋಚನೆ ಮಾಡಿ. ನಾನಿವಾಗ ಅದನ್ನೆಲ್ಲ ಯೋಚನೆ ಮಾಡಿನೇ ಈಗ ಈ ಡಿಸಿಷನ್ ತೊಗೊಂಡು ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಇವಾಗ ತುಂಬ ಸೀರಿಯಸ್ ಆಗಿ ಈ 3 ವರ್ಷದಲ್ಲಿ ಏನಾದರೂ ಮಾಡಿ ಈ 1 ಕೋಟಿ ಸೇರಿಸಬೇಕು. ಆ ಜರ್ನಿನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಅಂತಿರೋದು. ಸೊ ಇಷ್ಟೊತ್ತು ನೀವು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಕೆಳಗಡೆ ಈ ಥರ ಯಾವ್ದಾದ್ರು ನಿಮ್ಮ ಜೀವನದಲ್ಲಿ ನೀವು ಮಾಡಿರೋ ಒಂದು ಮಿಸ್ಟೇಕ್ನ ಹೇಳಿ, ಕಾಮೆಂಟ್ ಮಾಡಿ. ನಾನು ಅದೇನು ಅಂತ ತಿಳ್ಕೊತೀನಿ. ತಿಳ್ಕೊಂಡು ನನಗೇನಾದರೂ ಅನಿಸಿದ್ರೆ ನಾನು ಅದನ್ನು ರಿಪ್ಲೈ ಕಾಮೆಂಟ್ ಮಾಡ್ತೀನಿ. ಆಮೇಲೆ ನಿಮಗೆ ಈ ಕಾಂಟೆಂಟ್ ಇಷ್ಟ ಆಗಿದ್ದರೆ ಪ್ಲಸ್ ಇನ್ನು 3 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿ ನಾನು ಹೇಗೆ ಈ 1 ಕೋಟಿ ಜರ್ನಿನ ಮುಟ್ತೀನಿ, ನನ್ನ ಜೊತೆ ನೀವೆಲ್ಲ ಪರ್ಸ್ನಲಿ ನಿಮ್ಮ ಟಾರ್ಗೆಟ್ ಹೇಗೆ ಮುಟ್ಬೋದು ಅಂತ ಈ ಜರ್ನಿನಲ್ಲಿ ಪಾಲ್ಗೊಳ್ಳೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮೂಲ್ಯವಾದ ಕ್ಷಣನ ನನಗೋಸ್ಕರ ಇಷ್ಟೊತ್ತು ಈ ವಿಡಿಯೋ ನೋಡಿ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.